ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಫ್ರೈಡೇ ವ್ಲಾಗ್ ಆಗಿರುತ್ತೆ ಇದು. ಬಟ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ತುಂಬ ಕೆಲಸ ಇದ್ದಿದ್ದರಿಂದ. ಸೊ ಫ್ರೈಡೇ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಎಲ್ಲ ಮಾಡಿದ್ದೆ, ಬಟ್ ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ನಮಗೆ ಸೂತ್ಕ ಆಗಿತ್ತು. ಸೊ ಅದಕ್ಕೆ ನಾವು ಪೂಜೆ ಮಾಡೋ ಹಂಗಿರಲಿಲ್ಲ. ಅದಕ್ಕೆ ಬೆಳಗ್ಗೆನೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಏನಾದರೂ ದೇವರಿಗೆ ನೈವೇದ್ಯ ಕೂಡ ಮಾಡಿ ಇಟ್ಟಿದ್ದೆ. ಮತ್ತು ಈವ್ನಿಂಗು ಮತ್ತು ದೀಪ ಹಚ್ಚಿ ಸ್ಯಾರಿ ಕೂಡ ಹಾಕ್ಕೊಂಡಿದ್ದೆ, ಯಾಕಂದರೆ ದೇವಸ್ಥಾನದಲ್ಲಿ ದೀಪೋತ್ಸವ ನಡೀತಾ ಇತ್ತು. ಐ ಥಿಂಕ್ ಮಿನಿ ವ್ಲಾಗಲ್ಲಿ ಹೇಳಿದ್ದೀನಿ, ನೋಡಿದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲ ಅಂತಂದರೆ ಈ ವಿಡಿಯೋದಲ್ಲೇ ತಿಳ್ಕೊಳ್ಳಿ. ಸೊ ಆಗಲೇ ಹೇಳ್ದಂಗೆ ನಮಗೆ ಸೂತ್ಕ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಪೂಜೆ ಏನೂ ಮಾಡೋಂಗಿರಲ್ಲ, ದೇವಸ್ಥಾನಕ್ಕೂ ಹೋಗೋಂಗಿರಲ್ಲ. ತುಂಬಾ ಬೇಜಾರಾಗ್ಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗದೆ ಪೂಜೆ ಮಾಡಿದೆ ಮನೆಯಲ್ಲಿ. ಬಿಕಾಸ್ ಕಾರ್ತಿಕ್ ಸೋಮವಾರದಲ್ಲಿ ಎಲ್ಲರೂ ದೀಪ ಹಚ್ತಾರೆ. ನಾವು ಅಂದ್ಕೊಂಡಿದ್ದು ಕಡೆ ಕಾರ್ತಿಕ ವಾರ ಬರುತ್ತಲ್ಲ ಆವಾಗ ಹಚ್ಚೋಣ ಅಂತ. ಬಟ್ 2 ವೀಕ್ಸ್ ಫುಲ್ಲು ನಮಗೆ ಸೂತ್ಕನೇ ಬಿದ್ದುಬಿಡ್ತು. ಅದಕ್ಕೆ ಅದು ಕಳೆಯೋಷ್ಟೊತ್ತಿಗೆ ಕಾರ್ತಿಕನೂ ಮುಗ್ದೋಯ್ತು. ಅದಕ್ಕೆ ಈ ವೀಕ್ ಫ್ರೈಡೇ ದೀಪೋತ್ಸವನ ಮಾಡ್ತಾಯಿದ್ರು. ಅದಕ್ಕೆ ನಾನು ಕೂಡ ರೆಡಿಯಾಗಿದ್ದೆ, ಮನೆಯಲ್ಲೂ ಪೂಜೆ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಆ್ಯಂಡ್ ಬೆಳಗ್ಗೆನೇ ನಾನು ಸ್ವಲ್ಪ ನೈವೇದ್ಯ ಕೂಡ ಮಾಡಿದ್ದೆ. ಬಿಕಾಸ್ ತುಂಬ 11 ಡೇಸ್ ಆಗಿತ್ತು ಆಲ್ಮೋಸ್ಟ್ ಪೂಜೆ ಮಾಡಿ. ಸೊ ಅದಕ್ಕೆ ಏನಾದರೂ ನೈವೇದ್ಯ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ನೈವೇದ್ಯ ಕೂಡ ಮಾಡಿಟ್ಟಿದ್ದೆ. ಏನು ಮಾಡಿದ್ದೆ ಅಂತಂದರೆ ಸಿಹಿ ಪೊಂಗಲ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದರದ್ದು ಕೂಡ ರೆಸಿಪಿ ನಾನು ಮಾಡಿದ್ದೀನಿ, ಹಾಕ್ತೀನಿ ಅದನ್ನು. ಆ್ಯಂಡ್ ತುಂಬ ದಿನ ಆಗಿತ್ತು ಬಾಗಿಲಿಗೂ ದೀಪ ಹಚ್ಚಿರಲಿಲ್ಲ. ಸೊ ಅದಕ್ಕೆ ಇವತ್ತೆಲ್ಲ ಹಚ್ತಾ ಇದ್ದೀನಿ ನೀಟಾಗಿ. ಒಂಥರ ಮೈಂಡ್ ಫ್ರೆಶ್ ಆಯಿತು, ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಮನೇಲಿ ಪೂಜೆ ಮಾಡಿದಾಗ ಗಂಧದ ಕಡ್ಡಿ ಸ್ಮೆಲ್ಲು ಮತ್ತು ಸಾಂಬ್ರಾಣಿ ಸ್ಮೆಲ್ಲು ಅದೆಲ್ಲ ಬಂದಾಗ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆಲ್ಲನೂ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು, ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಸೊ ದೇವ್ರ ಮನೆ ಈ ಥರ ರೆಡಿ ಆಗಿತ್ತು ಆವತ್ತಿನ ದಿನ. ಆ್ಯಂಡ್ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದೆ. ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ಆ್ಯಂಡ್ ನಮ್ಮ ಮನೆ ದೇವ್ರಿಗೂ ಕೂಡ ದೀಪ ಹಚ್ಚಬೇಕಾಗಿತ್ತು, ಅಂದರೆ ಹೆಣ್ಣು ದೇವರಿಗೆ. ಗಂಡು ದೇವ್ರಿಗೆ ಹೋಗೋಕ್ಕಾಗಲಿಲ್ಲ, ಹೋಗಬೇಕಿತ್ತು. ಸೊ ಅಲ್ಲೂ ಕೂಡ ದೀಪ ಹಚ್ಚಬೇಕಿತ್ತು. ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ನೋಡೋಕೆ ಹೋದರೆ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ. ಅಲ್ಲಿ ಒಂದು ಚಿಕ್ಕ ಹುಡುಗಿ ಇತ್ತು. ಸೊ ಆ ಹುಡುಗಿಗೆ ಕೈಲೇ ಕೊಟ್ಟೆ, ವೀಡಿಯೋ ಮಾಡಿಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು. ಆ ಹುಡುಗಿ ತುಂಬಾ ಚೆನ್ನಾಗಿ ಮಾಡ್ತು ವೀಡಿಯೋನ. ಆ್ಯಂಡ್ ನಾನಿಲ್ಲಿ ಇದು ಸಿಂಗಲ್ ದೀಪ ಅಂತ ಹೇಳ್ತಾರಲ್ಲ, ಅಂದರೆ ಆ ಬತ್ತಿನಲ್ಲಿ 108 ಬತ್ತಿ ಇರುತ್ತೆ, ಆ ಥರ ಬತ್ತಿ ಬರುತ್ತಲ್ಲ. ಸೊ ಅದನ್ನು ಹಚ್ತಾ ಇದ್ದೀನಿ. ಆ್ಯಂಡ್ ತುಪ್ಪ ಹಾಕಿ ಮಾಡ್ತಾ ಇರೋದು. ಸೊ ಅದೇ ಕಾರ್ತಿಕದಲ್ಲಿ ಹಚ್ಚೋದಕ್ಕಾಗಲಿಲ್ವಲ್ಲ ಕಡೆ ಕಾರ್ತಿಕದಲ್ಲಿ, ಅದಕ್ಕೆ ಅಟ್ಲೀಸ್ಟ್ ಇವಾಗಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹಚ್ಕೊತಾ ಇದ್ದೀನಿ. ಇದೇನು ಆವಾಗಲೇ ಇವಾಗಲೇ ಮಾಡಬೇಕಂತ ಏನಿಲ್ಲ, ಬಟ್ ಕಾರ್ತಿಕದಲ್ಲಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗಲೂ ಏನು ಪರವಾಗಿಲ್ಲ. ಆ್ಯಂಡ್ ಈ ದೇವಸ್ಥಾನದಲ್ಲೂ ಕೂಡ ಕಾರ್ತಿಕ ಏನಾದರೂ ದೀಪೋತ್ಸವನ ಮಾಡ್ತಾರೆ. ಬಟ್ ನಮಗೆ ಸೂತ್ಕಾಗಿದ್ದರಿಂದ ನಾವು ಹೋಗಿರಲಿಲ್ಲ, ಹೆಂಗೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಬಿಕಾಸ್ ನಮ್ಮ ಕಡೆಯವರೇ ಸೇರಿ ಎಲ್ಲ ಅಲ್ಲಿ ದೀಪೋತ್ಸವ ಮಾಡೋದು. ಆ್ಯಂಡ್ ಸುಮಾರು ಜನ ನಮಗೆ ಅಣ್ಣ ತಮ್ಮದಿರಾಗಬೇಕು. ಸೊ ಅದಕ್ಕೆ ಎಲ್ಲರಿಗೂ ಸೂತ್ಕ ಆಗಿಬಿಟ್ಟಿತ್ತು, ಯಾರೂ ಅಷ್ಟು ಮಾಡಲಿಲ್ಲ ಪೂಜೆನ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀವಿ. ಇನ್ನೊಂದು ದೇವಸ್ಥಾನದಲ್ಲಿ ದೀಪೋತ್ಸವ ಇದ್ದಿದ್ದು, ಅದನ್ನು ಕೂಡ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಲ್ಲ ದೀಪ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಎಲ್ಲ ಮಾಡಿದಾಗ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ, ಏನೇ ಬೇಜಾರಿದ್ರೂ ಹೋಗ್ಬಿಡುತ್ತದ ತಕ್ಷಣಕ್ಕೆ. ಒಂಥರ ಎಲ್ಲ ನೋಡಿದಾಗ ನಮ್ಮ ಜೊತೆ ದೇವ್ರಿದ್ದಾರೇನೋ ಅಂತ ಅನಿಸುತ್ತೆ. ಆ್ಯಂಡ್ ಅದು ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೇವರ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇದು ಬಂದು ನಮ್ಮ ಮನೆ ದೇವರು, ಅಂದರೆ ಹೊನ್ನರವಮ್ಮ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರು, ಅಂದರೆ ಬೀರೇಶ್ ಅವ್ರ ಮನೆ ದೇವರು. ಸೊ ನಮಗೂ ಮನೆ ದೇವರಲ್ವಾ, ಅದಕ್ಕೇ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಬಂದು ಕಬ್ಬಾಳಮ್ಮ ದೇವಸ್ಥಾನ, ಅಂದರೆ ಗ್ರಾಮ ದೇವತೆ ಅಂತ ಹೇಳ್ತಾರಲ್ಲ ಅದು. ಸೊ ಇಲ್ಲಿ ಬಂದರೆ ಫುಲ್ಲು ದೀಪೋತ್ಸವಕ್ಕೆ ರೆಡಿ ಮಾಡಿಬಿಟ್ಟಿದ್ರು. ಫುಲ್ ಎಲ್ಲನೂ ಸಕ್ಕದಾಗಿ ರೆಡಿ ಮಾಡಿದರು. ಫುಲ್ಲು ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಕಲರೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು. ನಂಗೆ ಈ ಥರ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮಾಡ್ತಾರೆ ಅಂದಿದ್ದರೆ ನಂಗೆ ಮುಂಚೆನೇ ಹೋಗ್ತಿದ್ದೆ. ಬಟ್ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಸುಮ್ಮನೆ ಒಳಗೆ ನಾವೇ ಹೋಗಿ ಮಾಡಬೇಕೇನೋ, ಒಳಗೆ ನಾವು ಹೋದಾಗಲೇ ದೀಪ ಎಲ್ಲ ಇಡಬೇಕು, ದೀಪ ಎಲ್ಲ ಎಣ್ಣೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲೂ ಕೂಡ ಏನದು ಆರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ದೀಪ ಹಚ್ಚೋದಕ್ಕೆ.
ಸೊ ಇಲ್ಲಿಗೂ ಹಚ್ಚೋಕ್ಕಾಗಿರ್ಲಿಲ್ವಲ್ಲ. ಆ್ಯಂಡ್ ಈ ದೇವ್ರನ್ನೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವ್ರಂತೂ, ಎದ್ದು ಬರೋ ಥರನೇ ಇತ್ತು. ವಿಡಿಯೋದಲ್ಲಿ ನೋಡ್ಬೋದು ನೀವೇ. ಆ್ಯಂಡ್ ದೀಪೋತ್ಸವ ಎಲ್ಲ ಹಚ್ಚಾದ್ಮೇಲೆ ಅಂದರೆ ದೀಪಗಳೆಲ್ಲ ಹಚ್ಚಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತಂದರೆ, ಬಟ್ ಏನು ಮಿಸ್ಟೇಕ್ ಆಯ್ತು ಅಂದರೆ ಫುಲ್ಲು ಗಾಳಿ ಬಂದು ಆರೋಗ್ತಿತ್ತು ದೀಪಗಳು. ಆ್ಯಂಡ್ ಜನ ಅಲ್ಲಲ್ಲೇ ನಿಂತಿದ್ರಲ್ಲ, ಆ ಶೇಪು ಓಂ ಬರ್ದಿರೋ ಶೇಪು, ಸ್ವಸ್ತಿಕ್ ಮಾಡಿರೋ ಶೇಪು ಅದೆಲ್ಲ ನೀಟಾಗಿ ಕಾಣ್ತಿರ್ಲಿಲ್ಲ. ಸೊ ಜನ ಜಾಸ್ತಿ ಇದ್ರಲ್ವ, ತುಂಬಾ ಕ್ರೌಡ್ ಇತ್ತು, ಅದೇನೂ ಕಾಣಿಸ್ತಿರ್ಲಿಲ್ಲ. ಬಟ್ ಸ್ಟಿಲ್ ದೀಪ ಹಚ್ಚಿದ್ದು ಒಂಥರ ಚೆನ್ನಾಗಿತ್ತು. ಅಂಕಲ್ ಯಾಕೆ ಅಂಕಲ್ ಯಾಕೆ ಅಂಕಲ್ ಸೊ ದೇವಸ್ಥಾನದಿಂದ ಬಂದಾಯಿತು, ಊಟ ಕೂಡ ಮುಗಿಸಾಯಿತು. ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ರಲ್ಲ, ಸೊ ಅದನ್ನೇ ತಿಂದ್ಬಿಟ್ಟು ಇವಾಗ ಕೂತಿದ್ದೀನಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಸೋತ್ಕಾಯ್ತು ಅಂತ ಅಂದ್ಬಿಟ್ಟು, ಅದೇನಾಯಿತು ಅಂತಂದರೆ ನಮ್ಮ ರಿಲೇಟಿವ್ ಒಬ್ಬರು, ಅಂದರೆ ನಮ್ಮ ಮಾವನ ಸೈಡ್ ಒಬ್ಬರು ತೀರ್ಕೊಂಡಿದ್ರು. ಸೊ ಅದಕ್ಕೆ ನಮಗೆ ಸೂತ್ಕ ಆಗಿತ್ತು. ನಾವು ದೀಪ ಹಚ್ಚೋಕ್ಕೂ ಆಗಲಿಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲಿಲ್ಲ, ತುಂಬಾ ಬೇಜಾರಾಯಿತು. ಆ್ಯಕ್ಚುಲಿ ಕಳ್ಳೆಕಾಯಿ ಪರ್ಸೆ ಕೂಡ ನಡೀತಾ ಇತ್ತು, ಹೋಗೋದಕ್ಕೆ ಆಗಲಿಲ್ಲ. ಈ ಸತಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಆಯ್ತಲ್ಲ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಕಾರ್ತಿಕದಲ್ಲೂ ಕೂಡ ದೀಪ ಹಚ್ಚೋಕ್ಕಾಗಲ್ಲ, ಕಡೆ ಕಾರ್ತಿಕ್ ಸೋಮವಾರ ಹಚ್ಚೋಕ್ಕೆ ಆಗಲಿಲ್ಲ. ಬರೀ 2 ವಾರ ಅಷ್ಟೇ ಹೋಗಿದ್ದು ಕಾರ್ತಿಕ್ ಸೋಮವಾರದಲ್ಲಿ, ಅಂದರೆ ದೇವಸ್ಥಾನಕ್ಕೆ. ಇಲ್ಲ 3 ವಾರ ಹೋಗಿದ್ದೆ. ಇನ್ನು ಲಾಸ್ಟ್ ವಾರ ಅದೇ ಈ ಥರ ಆಯ್ತಲ್ಲ, ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟು ಏನೂ ಮಾಡೋದಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಇವತ್ತು ಆ್ಯಕ್ಚುಲಿ ನಾನು ಇವಾಗ ದೀಪೋತ್ಸವ ನಡೀತಲ್ಲ ಟೆಂಪಲ್ಲು, ಸೊ ಅದು ಬಂದು ನಮ್ಮ ಮಾವನವರ ಅಣ್ಣಂದೇನೆ, ಅಂದರೆ ಟೆಂಪಲ್ ಊರ್ದು, ಬಟ್ ಅವ್ರದ್ದು ಇನ್ಚಾರ್ಜ್ ತೊಗೊಂಡಿದ್ದಾರೆ. ಅವ್ರು ಪೂಜೆ ಮಾಡ್ತಾರೆ, ಪೂಜಾರಿ ಅವರು. ಸೊ ಅವ್ರಿಗೂ ಸೂತ್ಕ ಆಗಿತ್ತಲ್ಲ, ಅದಕ್ಕೆ ಅವರು ದೀಪೋತ್ಸವ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡಿದ್ದಾರೆ ದೀಪೋತ್ಸವನ. ಇವತ್ತು ಶುಕ್ರವಾರ ಅಲ್ವಾ, ಸೊ ಅದಕ್ಕೆ ಅಮ್ಮನವ್ರಿಗೂ ಆಗತ್ತೆ ಸಲ್ಲತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಲಾಸ್ಟ್ ಇಯರೆಲ್ಲ ಒಳಗೆ ಕೂಡ ಇಟ್ಟಿದ್ರು, ಅಂದರೆ ದೇವಸ್ಥಾನದ ಒಳಗೆ ದೀಪಗಳು ಕೂಡ ಇಟ್ಟಿದ್ರು. ಬಟ್ ಈ ಸತಿ ಏನದು ಶಬರಿಮಲೆಗೆ ಹೋಗೋರೆಲ್ಲ ದೇವಸ್ಥಾನದ ಒಳಗೆ ಮಲ್ಕೊತಾರಂತೆ. ಸೊ ಅಲ್ಲೆಲ್ಲ ಎಣ್ಣೆ ಎಲ್ಲ ಚೆಲ್ಲಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಮಲ್ಕೊಳಕ್ಕೆ ನೀಟಾಗಿ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಬೇಡ ಅಂತ ಹೇಳಿ ಈಚೆ ಹಚ್ಚಿದ್ದಾರೆ. ತುಂಬಾ ಚೆನ್ನಾಗಿ ಆಯಿತು. ನನಗಂತೂ ಒಂಥರ ಖುಷಿ ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಇನ್ನು ಸೋಮವಾರ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಬೇಕು, ಅದೊಂದು ಬಾಕಿ ಇದೆ. ಸೊ ಒಟ್ಟಿನಲ್ಲಿ ದೇವ್ರ ಪೂಜೆ ಮಾಡೋದನ್ನ ಮಿಸ್ ಮಾಡ್ಕೊಂಡಿದ್ದೆ. 11 ದಿನ ಹೆಂಗಿತ್ತು ಅಂದರೆ ಯಪ್ಪ ಅನ್ಸ್ಬಿಟ್ಟಿತ್ತು, ಯಾವಾಗ ಪೂಜೆ ಮಾಡ್ತೀವೋ ಅಂತ ಅನಿಸಿತ್ತು. ಸೊ ಒಂಥರ ನೆಮ್ಮದಿ ಆಯಿತು, ಖುಷಿ ಆಯಿತು ಇವಾಗ ಅಷ್ಟೇನೆ. ಸೊ ದೀಪೋತ್ಸವದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಆ್ಯಂಡ್ ಊಟ ಕೂಡ ಅವ್ರೇನು ಪ್ರಸಾದ ಕೊಟ್ಟಿದ್ರಲ್ಲ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಜನ ಬರ್ತಾರೆ ಇಲ್ಲಂತೂ. ಇನ್ನೂ ಜನ ಇರ್ತಿದ್ರು, ಬಟ್ ಯಾಕೋ ಈ ಸತಿ ಕಮ್ಮಿ ಅಂತ ನನಗೆ ಅನ್ನಿಸ್ತು. ಬಟ್ ಲಾಸ್ಟ್ ಇಯರ್ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದರು, ನಾವು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟಿದ್ರು. ಬಟ್ ಈ ಸತಿ ಸ್ವಲ್ಪ ಕಮ್ಮಿ ಇದ್ದರು. ಓಕೆ, ಎಲ್ಲ ಚೆನ್ನಾಗಾಯಿತು, ನನಗಂತೂ ಖುಷಿ ಆಯಿತು. ಆ್ಯಂಡ್ ಯಾರ್ಯಾರು ನಮ್ಗೆ ಒಳ್ಳೊಳ್ಳೆ ಜನ ನೋಡ್ತಿದ್ದೀರೋ ಈ ದೀಪೋತ್ಸವನ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂಥರ ಪೂಜೆ ಮಾಡಿದ್ದು ಒಂಥರ ಪಾಸಿಟಿವ್ ವೈಬ್ಸ್ ಬಂತು, ಸಕ್ಕತ್ತಾಗಿದೆ ಒಂಥರ ಫೀಲಿಂಗು. ಐ ಥಿಂಕ್ ಯಾವಾಗಲೂ ಪೂಜೆ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಫೀಲಿಂಗ್ ಅಂತ ಅಂದ್ಬಿಟ್ಟು ಒಂಥರ ಖುಷಿ ಆಯಿತು ಅಷ್ಟೇ. ಇನ್ನೇನು ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಡಿಮಾರ್ಟಲ್ಲಿ ಸ್ವಲ್ಪ ಆರ್ಡ್ರ್ ಮಾಡಿದ್ವಿ, ಗ್ರಾಸರೀಸು ಮತ್ತು ಏನೇನೋ ಬೇಕಾಗಿತ್ತು, ಅದನ್ನೆಲ್ಲ ಈಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ಕೆಂಗೇರಿಗೆ. ಸೊ ಹಾಗೆ ಮೊಮೋಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ಆಗುತ್ತೆ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ವಿಡಿಯೋನ, ಯಾರೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಒಂದು ಪೋನಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಒಂದು ಟಾಪು ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಸೊ ನಾನು ಬೀರೇಶ್ ಇಬ್ಬರು ಹೋಗ್ತಾಯಿದ್ದೀವಿ. ಬನ್ನಿ ಲೆಟ್ಸ್ ಗೋ, ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ಅಂದ್ಬಿಟ್ಟು. ಸ್ವಲ್ಪ ಫ್ರೀ ಬೇಕಾಗಿತ್ತು, ಮನೆಯಲ್ಲೇ ಇದ್ದು ಬೋರ್ ಆಗಿತ್ತು, ಅದಕ್ಕೆ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ. ಇಲ್ಲಪ್ಪ ಚಾರ್ಜ್ ಬೇರೆ ಕಮ್ಮಿ ಇದೆ, ನೋಡಬೇಕು ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ರಾಣಿ ನೋಡಿ, ರಾಣಿನಂತೂ ರೂಮ್ ಒಳಗೆ ಬಿಡ್ತಾನೇ ಇಲ್ಲ.
ಪಾಪ ಅನ್ನಿಸ್ತೈತೆ, ಬಟ್ ಕ್ಲೀನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಸೊ ಯಾವ ಸ್ಲಿಪ್ಪರ್ ಹಾಕ್ಕೊಂಡ್ಲಿ, ಬಟ್ಟೆಗಳೆಲ್ಲ ಹಾಗೆ ಇದ್ದಾವೆ. ಸೊ ಬೀರೇಶ್ ಕೂಡ ರೆಡಿಯಾಗಿದ್ದಾರೆ. ಬೀರೇಶ್ ಫಾಲೋವರ್ಸ್. ಹೊಡಿಬೇಡ ಸುಮ್ಮನೆ ಯಾಕ, ಆಮೇಲೆ ತಗೋಬರ್ತೀವಿ. ಆಮೇಲೆ ಹೋಯ್ತಾ ಇದ್ದಾವೆ ನಾವು ಕೂಡ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ನಾನು ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಬಿಕಾಸ್ ನಾನು ಏನದು ಫುಲ್ 20 ಮಿನಿಟ್ಸ್ ಆಗೋಗಿರುತ್ತೆ ದೀಪೋತ್ಸವದ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಆಗಿರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ಆ್ಯಂಡ್ ವೆದರ್ ಅಂತೂ ತುಂಬಾ ವರ್ಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಬಿಕಾಸ್ ತುಂಬ ಕ್ಲೌಡಿ ಆಗಿತ್ತು. ನನಗಂತೂ ಅದು ಇಷ್ಟನೇ ಆಗಲ್ಲ. ಆ್ಯಂಡ್ ಸ್ವಲ್ಪ ಏನದು ತರಕಾರಿ ತೊಗೊಬೇಕಾಯ್ತು, ಅಂದರೆ ಸೌತೆಕಾಯಿ ಮತ್ತು ನೆಲ್ಲಿಕಾಯಿ. ಬೀರೇಶ್ ಜ್ಯೂಸ್ ಕುಡಿತಾರಲ್ಲ, ಡಿಟಾಕ್ಸ್ ಡ್ರಿಂಕು, ಸೊ ಅದಕ್ಕೆ ತೊಗೊಬೇಕಾಗಿತ್ತು. ಅದಕ್ಕೆ ಹೋದರೆ ಇಲ್ಲಿ ವೀಡಿಯೋ ಮಾಡ್ತಿರೋದು ನಾನು, ಆಯಿತಾ. ಜನ ನೋಡೋದು ನನ್ನನ್ನು ಅಂದರೆ ವೀಡಿಯೋನಲ್ಲ, ಅಲ್ಲೆಲ್ಲ ಜನ ನೋಡ್ತಾರಲ್ಲ ವೀಡಿಯೋ ಯಾರೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವ್ರಿಗೇನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಾಗಲಿಲ್ಲ. ಏನದು ಸಾಕು ಆಫ್ ಮಾಡೇ ಅಂತ ಹೇಳಿದ್ರು. ನನಗದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದರೆ ಇವಾಗ ಓಕೆ ನನ್ನ ವೀಡಿಯೋ ಮಾಡಿ ಅಂತಂದರೂ ಮಾಡೋದಿಲ್ಲ, ನಾನು ಅವ್ರನ್ನ ವೀಡಿಯೋ ಮಾಡ್ತೀನಿ ಅಂದ್ರೂ ಬೇಡ ಅಂತ ಹೇಳ್ತಾರೆ. ಮತ್ತು ಹೆಂಗೆ ವ್ಲಾಗ್ ಮಾಡಲಿ, ನೀನೇನು ವ್ಲಾಗ್ ಮಾಡಲ್ಲ, ಅದು ಮಾಡ್ಕೊ ಇದು ಮಾಡ್ಕೊ ಅಂತ ಹೇಳ್ತಾರೆ. ಮತ್ತು ವೀಡಿಯೋಸ್ ಮಾಡಿಕೊಟ್ರೆ ತಾನೇ ನನಗೂ ಒಂದು ಏನದು ಕಂಟೆಂಟ್ ಸಿಗೋದು ಹಾಕೋದಕ್ಕೆ ಎಲ್ಲ. ವೀಡಿಯೋ ಅವರೂ ಮಾಡೋದಿಲ್ಲ, ನನಗೂ ಮಾಡೋದಕ್ಕೆ ಬಿಡೋದಿಲ್ಲ ಹೊರಗಡೆ ಹೋದಾಗ. ಇವಾಗ ನಾನು ಮಾಡ್ಕೊಂಡೆ ತಾನೇ ಹೊರಗಡೆ ಎಲ್ಲೋಗ್ತೀನಿ ಏನು ಎತ್ತ, ಅದೇ ತಾನೇ ವ್ಲಾಗು. ನಾನು ಏನು ಮಾಡ್ತೀನಿ, ಎಲ್ಲೋಗ್ತೀನಿ ಏನು ಎತ್ತ ಅಂತ ತೋರಿಸೋದೇ ವ್ಲಾಗು. ಇವರು ಏನದು ವ್ಲಾಗ್ ಮಾಡ್ಕೊಡೋದು ಇಲ್ಲ, ನಾನು ಮಾಡಬಾರ್ದು ಅಂತಂದರೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ನಂದು ಹೋಲ್ ಡೇ ಅಂದರೆ ಫ್ರೆಶ್ ಆಗಿತ್ತಲ್ಲ, ಎಲ್ಲ ಹೊರಗಡೆ ಹೋಗ್ತಿದ್ದೀನಿ ಅಂತ ಆ ಮೂಡೆಲ್ಲ ಆಫ್ ಆಯಿತು. ಅದಾದಮೇಲೆ ಏನೇ ಮಾಡಿದ್ರು, ಏನೇ ಹೇಳಿದ್ರು, ಏನೇ ತಿನ್ಸಿದ್ರು, ಏನೇ ಕುಡಿಸಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಬಿಕಾಸ್ ಒಂದು ಸತಿ ಬೇಜಾರಾದಮೇಲೆ ಯಾರಿಗೇ ಆಗಲಿ ಅದು ಬೇಜಾರು ಹಂಗೆ ಉಳಿದಿರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಸ್ವಲ್ಪ ಹೊತ್ತು. ಗೈಸ್, ಬೀರೇಶ್ ನನಗೆ ಎಷ್ಟು ಬೇಜಾರು ಮಾಡ್ತಾರೆ ಅಂದರೆ, ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದಿದ್ದಾರೆ. ವೀಡಿಯೋ ನಾನು ಮಾಡ್ಕೊತಾ ಇದ್ದೀನಿ, ವೀಡಿಯೋ ಮಾಡೋದು ಬೇಡ ಸ್ಟಾಪ್ ಮಾಡು ಅಂತ. ಅವರು ವೀಡಿಯೋ ಮಾಡಿಕೊಡಲ್ಲ, ನಾನು ಮಾಡೋದಕ್ಕೂ ಬಿಡೋದಿಲ್ಲ. ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ತಾರೆ. ಅದೆಲ್ಲ ತೊಗೊಂಡು ಮತ್ತೆ ಮೋಮೋಸ್ ತಿನ್ನೋದಕ್ಕೆ ಹೋದ್ವಿ. ನನಗೆ ಒಂಥರ ಮೂಡೇ ಇರಲಿಲ್ಲ ತಿನ್ನೋದಕ್ಕಾಗಲಿ ಏನಕ್ಕಾಗಲಿ. ನಂಗೆ ಮೂಡ್ ಆಫ್ ಆಗಿಬಿಟ್ಟಿತ್ತು ಫುಲ್ಲು. ಅವರು ಮಾಡಲ್ಲ, ನಾನು ಮಾಡಲ್ಲ, ಮತ್ತು ಹೆಂಗೆ ವೀಡಿಯೋಸ್ ಹೋಗುತ್ತೆ. ಮೊದಲೇ ನನ್ನ ವೀಡಿಯೋಸ್ ರೀಚ್ ಆಗ್ತಾಯಿಲ್ಲ, ಯಾರು ಅಷ್ಟು ಕಮೆಂಟ್ ಆಗಲಿ ಲೈಕ್ ಆಗಲಿ ಮಾಡ್ತಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಆ್ಯಕ್ಟಿವ್ ಆಗಾದರೂ ಇರೋಣ ಅಂತಂದರೆ ಅದಕ್ಕೂ ಇದೇ ಚಾನ್ಸೇ ಇಲ್ಲ ಅಂತಂದರೆ ಹೆಂಗೆ? ಅದು ಬೇಜಾರಾಗುತ್ತೆ ಹೇಳಬೇಕಂದ್ರೆ ನಿಜವಾಗ್ಲೂ. ಎಷ್ಟೊತ್ತು ಅಂತ ನಾನು ಸ್ಟ್ಯಾಂಡ್ ಇಟ್ಕೊಂಡು ಮಾಡಲಿ ಹೇಳಿ ನೀವೇ? ಏನೋ ಬಿಡಿ, ಅವ್ರಿಗೆ ಬಿಟ್ಟಿದ್ದದು. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಅದಕ್ಕೆ ನಾನು ಇವಾಗ ಏನೂ ಕೇಳೋದು ಇಲ್ಲ, ಏನು ಮಾಡೋದಿಲ್ಲ. ಸಮ್ಟೈಮ್ಸ್ ಕೇಳ್ತೀನಿ, ಓಕೆ ಅಂದರೆ ಮಾಡಲಿ, ಇಲ್ಲ ಬೇಜಾರಾಗುತ್ತೆ ಅಂದರೆ ಬಿಡಲಿ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಒಂದೇ ಒಂದು ಪ್ಲೇಟ್ ಮೊಮೋಸ್ ತೊಗೊಂಡಿದ್ವಿ, ಜಾಸ್ತಿ ಬೇಡ ಅಂತ ಅನ್ನಿಸ್ತು ನನಗೇ. ಅದಾದಮೇಲೆ ರೋಲ್ಸು, ನಾವು ನನ್ನ ಮಿನಿ ವ್ಲಾಗಲ್ಲಿ ನೋಡಿದರೆ ಬೇರೆ ಕಡೆ ಒಂದು ಕಡೆ ಕುಂಬಳಗೋಡಲ್ಲಿ ರೋಲ್ಸ್ ತಿಂದಿದ್ವಿ. ಅದಂತೂ ಕಚ್ಚಡವಾಗಿತ್ತು. ನನಗಂತೂ ಒಂಚೂರು ಇಷ್ಟ ಆಗಿರಲಿಲ್ಲ. ನಂಗೆ ಕಚ್ಚಡವಾಗಿತ್ತು ಅಂತ ಹೇಳಬಾರ್ದು, ಶಾಂತಮ್ ಪಾಪಮ್ ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಬೇರೆ ಕೋಲ್ಕತ್ತಾ ರೋಲ್ಸ್ ಥರ ಇರಲಿಲ್ಲ ಅದು. ಸೊ ಅದಕ್ಕೆ ಓಕೆ, ಅದು ತಿನ್ಬೇಕಂತ ಅನ್ನಿಸ್ತಾಯಿತ್ತು. ಇದು ತಿಂದರೆ ಸೇಮ್ ಅದೇ ಥರನೇ, ಅದಕ್ಕಿಂತ ವರ್ಸ್ಟ್ ಆಗಿತ್ತು ಇದು. ಬರೀ ಖಾರದ ಪುಡಿ ಥರನೇ ಇತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ನನಗಂತೂ ಇಷ್ಟನೇ ಆಗಲಿಲ್ಲ, ಆ್ಯಂಡ್ ಬೀರೇಶ್ಗೂ ಇಷ್ಟ ಆಗಲಿಲ್ಲ. ಏನೋ ಖಾರ ಅಂತ ಅನ್ನಿಸ್ತಾಯಿತ್ತು. ನಮ್ಮ ಕಾಲೇಜ್ ಹತ್ರ ಸಿಗೋ ಥರ ಎಲ್ಲೂ ಸಿಗೋಲ್ಲ. ನಾನು ಎಲ್ಲೂ ಆ ಥರ ಟೇಸ್ಟ್ ನೋಡಿಲ್ಲ ಕೋಲ್ಕತ್ತಾ ರೋಲ್ಸು. ಸೊ ಎಲ್ಲೂ ಇಷ್ಟ ಆಗಲ್ಲ, ಸೂಟು ಆಗಲ್ಲ ನನಗೆ. ಆ್ಯಂಡ್ ಅದ್ರ ಆಪೋಸಿಟೇ ಅಂದರೆ ಇವಾಗ ನಾವು ಮೊಮೋಸ್ ತಿಂದ್ರಲ್ಲ, ಅದು ಆಪೋಸಿಟೇ ಡಿಮಾರ್ಟ್ದು ಒಂದು ಔಟ್ಲೆಟ್ ಇದೆ. ಅಂದರೆ ತುಂಬ ಚಿಕ್ಕದು. ಅಲ್ಲಿ ನಾವು ಏನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೂ ಇಲ್ಲಿ ಬಂದು ಸ್ಟಾಕ್ ಇರುತ್ತೆ. ಸೊ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಬೇಕು. ಈ ಥರ ಒಂದು
ಆ್ಯಪ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಬೀರೇಶ್ ಏನೇನೋ ಆರ್ಡ್ರ್ ಮಾಡಿದ್ರು, ಅದನ್ನ ಈಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಹಾಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ನೋಡ್ತಿದ್ದೆ. ನಾನು ಹೇಗೆ ಅಂತಂದರೆ ನೋಡ್ತೀನಿ, ಇಷ್ಟ ಆಗುತ್ತೆ ತೊಗೊತೀನಿ, ಬಟ್ ಅದನ್ನು ಒಂದು ದಿನಕ್ಕೂ ಯೂಸ್ ಮಾಡಲ್ಲ. ಸುಮಾರು ಕ್ಲಿಪ್ಸ್ ಹಾಗೆ ಬಿದ್ದಿದ್ದಾವೆ. ಇವತ್ತು ಹಾಕೋಣ ಅಂತ ಅಂದ್ಕೊಂಡ್ರೆ ಈ ಡ್ರೆಸ್ಸಿಗೆ ಔಟ್ಫಿಟ್ಟಿಗೆ ಚೆನ್ನಾಗಿ ಕಾಣಲ್ಲ, ಬೇಡ. ನೆಕ್ಸ್ಟ್ ಆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ರೂ ಅಯ್ಯೋ ನನಗೆ ಮೂಡಿಲ್ಲ, ಈ ಥರ ಆಗ್ಬಿಡುತ್ತೆ, ಅಯ್ಯೋ ಯಾರು ಹಾಕ್ಕೊತಾರೆ, ಈ ಥರ ನನ್ನ ಮೂಡ್ ಸ್ವಿಂಗ್ ಆಗ್ತಾನೆ ಇರುತ್ತೆ. ಸೊ ನಾನು ಏನೂ ತೊಗೊಂಡಿಲ್ಲ ಅವತ್ತು. ಆ್ಯಂಡ್ ಬರ್ತಾ ನಮ್ಮ ಮಾವನಿಗೆ ಅವರೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರೆಕಾಯಿನೂ ತೊಗೊಂಡು ಮತ್ತೆ ಮನೆಗೆ ಹೊರಟು ಬಂದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.